ನೈತಿಕ ಸ್ವಸ್ಥತೆಯೇ. ನಾವು ಥಿಯಾಸಫಿಸ್ಟ್ಗಳಾದವರು ದೇಹಕ್ಕೆ ಹೆಚ್ಚು ಒತ್ತು ಕೊಡಬಾರ್ದು, ನೈತಿಕತೆಗೆ ಹೆಚ್ಚು ಕೊಡಬೇಕು. ಎರಡು ಮಟ್ಟದ್ದು ಆಗಿರ್ಬೋದು ಆ ಸಹಾಯ ಮಾಡುವಂಥದ್ದು. ಯಾರನ್ನು ನೋವಲ್ಲಿದ್ದರೆ ಒಂದು ದೈಹಿಕ ಮಟ್ಟದ್ದಾಗಿರ್ಬೋದು, ಇನ್ನೊಂದು ನೈತಿಕದಾಗಿರ್ಬೋದು. ಅದರಲ್ಲಿ ನಮ್ಗೇನು ಹೇಳ್ತಾ ಇದ್ದಾರೆ ಮೇಡಮ್ ಅವರಂದರೆ, ಆದರೆ ನೈತಿಕ ಸ್ವಸ್ಥತೆಯೇ ಸ್ಥೂಲ ದೇಹದ ನೋವಿಗಿಂತಲೂ ಹೆಚ್ಚು ಮುಖ್ಯವಾದುದು. ನಾವು ನೈತಿಕನೇ ಹೆಚ್ಚು ಎತ್ತಿ ಹಿಡಿದಾಗ ಆವಾಗ ಸಮಾಜ ಸುಧಾರಣೆ ಆಗ್ತದೆ ದೇಹಕ್ಕಿಂತನೂ ಎಂದು ನಾವು ನಂಬಿರುತ್ತೇವೆ. ಥಿಯಾಸಫಿಯ ಮುಖ್ಯೋದ್ದೇಶವು ನೀತಿ ನಿಯಮಗಳನ್ನು ಪಾಲಿಸಿ, ಮುಖ್ಯೋದ್ದೇಶ ಏನಂದರೆ ನೀತಿ ನಿಯಮಗಳು, ಇಲ್ಲೆಲ್ಲ ನಮಗೆ ನೀತಿ ನಿಯಮಗಳಿಗೆ ಹೇಳ್ತಾ ಇದ್ದಾರೆ, ಪಾಲಿಸಿ ಪರಿಶುದ್ಧಾತ್ಮರಾಗುವಂತೆ ಜನರನ್ನು ಸ್ಫೂರ್ತಿಗೊಳಿಸುವುದೇ ಆಗಿದೆ. ನಾವು ಈ ನೀತಿ ನಿಯಮಗಳನ್ನೆಲ್ಲ ನಾವು ಪಾಲಿಸೋದು, ಆ ಜನಗಳನ್ನು ಆ ಸಂದೇಶ ಕೊಡೋದು. ಆ ಪರಿಶುದ್ಧಾತ್ಮ ನಮ್ಮಲ್ಲಿ ಆತ್ಮ ಇದೆ, ಆ ಆತ್ಮ ಒಳಗಡೆ ಇದೆ, ಆ ಪರಿಶುದ್ಧಾತ್ಮರನ್ನೇ ಮಾಡುವುದೇ ನಮ್ಮ ಕೆಲಸ. ಆ ಮಾಡೋ ಥರ ನಾವು ಸ್ಫೂರ್ತಿಗೊಳಿಸೋದೇ